ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನಂದು ಚಾನಲ್ ನೇಮ್ ಹೇಳ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿರಿ ಅಂತಲೂ ಹೇಳ್ತಿದ್ದೆ. ಇವತ್ತು ನನ್ನ ಚಾನಲ್ ಡಿಲೀಟ್ ಆಗಿದೆ. ಸೊ ನಾನು ಹೊಸ ಚಾನಲಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಎಲ್ಲರಿಗೂ ಕೇಳ್ಕೊತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಹಳೆ ಚಾನಲ್ಲು ಡಿಲೀಟ್ ಆಗಿದೆ. ಅದು ಏನಂತಕ್ಕೆ ಡಿಲೀಟ್ ಆಯಿತು ಅಂತ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಅದಕ್ಕೆ ಎಲ್ಲ ನಿಮ್ಮ ಸಪೋರ್ಟ್ ಬೇಕು. ನಂದು ಹಳೆ ಚಾನಲ್ ಒಂದು 400 ಮೆಂಬರ್ಸ್ ಇದ್ದರು. ಈಗ 400 ಮೆಂಬರ್ಸಿಂದ ಸ್ಟಾರ್ಟಿಂಗ್ 0 ಸ್ಟಾರ್ಟ್ ಮಾಡಬೇಕು. ಮತ್ತು ಅದಕ್ಕೋಸ್ಕರ ಎಲ್ಲ ನಿಮ್ಮ ಹೆಲ್ಪ್ ಬೇಕು. ನನಗೆ 400ಅಲ್ಲಿ ಅಟ್ಲೀಸ್ಟ್ ನಾನು 80 to 100 ಮೆಂಬರ್ಸ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಹಳೆ ಚಾನಲ್ ತುಂಬ ಕಷ್ಟಪಟ್ಟು ನಾನು ಆ ರೇಂಜಿಗೆ ರೀಚ್ ತೊಗೊಂಡೋಗಿದ್ದೆ. 400 ಜನ ಏನು ಸುಮ್ಮನೆ ಅಂತ ಹೇಳ್ಬೋದು ನೀವು. ನಾನು 400 ಜನಕ್ಕೆ ನಾನು 300 ವೀಡಿಯೋ ಹಾಕಿದ್ದೆ ಗುರು ಅಂತ ಹೇಳ್ತೀನಿ. ಬನ್ನಿ ಈಗ ಬನ್ನಿ ಚಾನಲ್ ಹೆಂಗೆ ಡಿಲೀಟ್ ಆಯಿತು ಅದ್ರ ಬಗ್ಗೆ ಮಾತಾಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗುರು ಇದೇನಪ್ಪ ಬೇರೆ ಚಾನಲಲ್ಲಿ ವೀಡಿಯೋ ಬರ್ತಿದೆಯಲ್ಲ ಅಂತ ಅಂದ್ಕೊಂಡ್ರೆ, ಹೌದು, ಇದು ನನ್ನ ಹೊಸ ಚಾನಲ್ಲು. ಹಳೆ ಚಾನಲ್ಲು ಟರ್ಮಿನೇಟ್ ಆಯಿತು, ಇನ್ನೇನು ಡಿಲೀಟ್ ಆಯಿತು. ಯಾರ ಕಡೆಯಿಂದ ಅಂತ ಹೇಳಿದ್ರೆ, ಕಲರ್ಸ್ ಕನ್ನಡ ಅವರು ಬೇರೆಯವರಿಗೆ, ಅಂದರೆ ನಮ್ಮ ವೀಡಿಯೋಸ್ ಬೇರೆ ಯಾರು ಯೂಸ್ ಮಾಡಿದ್ರೆ ಇದು ತೆಗಿಯೋಕ್ಕೆ ಅಂತ ರೈಟ್ಸ್ ಕೊಟ್ಟಿದ್ರು. ನನಗೆ ಆ್ಯಕ್ಚುಲಿ ಫಸ್ಟ್ ಗೊತ್ತಿರಲಿಲ್ಲ ಅದು ಪ್ರೋಮೋ ವೀಡಿಯೋಸ್ ಹಾಕಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ನನ್ನ ಅಕೌಂಟ್ ಡಿಲೀಟ್ ಆದಮೇಲೆ ನನಗೆ ಗೊತ್ತಾಗಿದ್ದು. ನೀವು ಈಗ ನನ್ನ ವೀಡಿಯೋ ಮಾಡ್ತಿರೋದ್ರಿಂದನೂ ಸ್ವಲ್ಪ ಜನ ನಂಬಲ್ಲ ಅಂತ ಅಂದ್ಕೊತೀನಿ. ಅದು ನಾನು ಪ್ರೂಫ್ ಸಮೇತ ತೋರಿಸ್ತೀನಿ. ಈಗ ಮೇಲೆ ಸ್ಕ್ರೀನಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದ್ರೆ ಚೆಕ್ ಮಾಡಿ. ನಂದು ಕರೆಕ್ಟಾಗಿ ಬಿಗ್ ಬಾಸ್ ಒಂದು 15 to 20 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ನಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೇ ಒಂದು ಸ್ಟ್ರೈಕ್ ಇರಲಿಲ್ಲ ಗುರು. ಎಲ್ಲ ಸ್ಟ್ರೈಕ್ನು ನಾನು ಒಂದೇ ಒಂದು ಸ್ಟ್ರೈಕು ಏನೋ ಬಂದಿತ್ತು, ಅದು ಹೋಗಿತ್ತು 90 ಡೇಸ್ ಆದಮೇಲೆ. ನಂತರ ಈಗ ಒಂದೇ ಒಂದು ಸ್ಟ್ರೈಕು ಇರಲಿಲ್ಲ, ಬರೀ ವಾರ್ನಿಂಗ್ ಇತ್ತು. ಕಂಟಿನ್ಯೂಸ್ ಆಗಿ 6 ಸ್ಟ್ರೈಕ್ ಬಂದ್ಬಿಟ್ಟು ಡಿಲೀಟ್ ಆಗಿದ್ದು ವೀಡಿಯೋ. ನಾನು ಬೆಳಿಗ್ಗೆ 6 ಗಂಟೆಗೆ ಇನ್ನೂ ಓಪನ್ ಮಾಡಿಬಿಟ್ಟು YT ಸ್ಟುಡಿಯೋ ಆ್ಯಪ್ ಚೆಕ್ ಮಾಡ್ತಾಯಿದ್ದೆ. ಕರೆಕ್ಟಾಗಿ 7 o'clock ಚೆಕ್ ಮಾಡಿದೆ, ಅಕೌಂಟು ಟರ್ಮಿನೇಟೆಡ್ ಅಂತ ಬಂತು. ನನಗೆ ಕ್ಲಾರಿಟಿ ಸಿಗಲಿಲ್ಲ. ಪೂರ್ತಿ ಎಲ್ಲ ನೋಡಿದೆ, ಮೇಲೆಲ್ಲ ನೋಡಿದೆ, ಚೆಕ್ ಮಾಡಿದೆ, ಆವಾಗ ಕ್ಲಾರಿಟಿ ಬಂತು. ಕರೆಕ್ಟಾಗಿ 6 ಸ್ಟ್ರೈಕ್ ಒಂದೇ ಸತಿ ಕೊಟ್ಟವ್ರೆ. ಯೂಟ್ಯೂಬ್ ಅಕೌಂಟ್ ಡಿಲೀಟ್ ಆಗಿದೆ. ಮೇಲೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಮೇಲೆ ಸ್ಕ್ರೀನಲ್ಲೇ ಬರ್ತಾಯಿದೆ, ಚೆಕ್ಔಟ್ ಮಾಡಿ. ಈ ಥರ ಬರ್ತಿದೆ ನಂದು ಈಗ ಚಾನಲ್ಲು. ನಾನು ಆಲ್ಮೋಸ್ಟ್ ಅಲ್ಲೂ ಇದು ಯೂಟ್ಯೂಬರ್ಗೂ ರಿಕ್ವೆಸ್ಟ್ ಮಾಡಿದೆ, ಆಮೇಲೆ ಅದು ಅಕೌಂಟು ತೆಗ್ದಿರೋವ್ರಿಗೂ ರಿಕ್ವೆಸ್ಟ್ ಮಾಡಿದೆ. ಅದು ಪ್ರೈವಸಿ ಈ ಟೀಮ್ ಅವರಿಗೆ ಏನೂ ಯೂಸ್ ಇಲ್ಲ, ಅಕೌಂಟು ಬರಲ್ಲ, ಏನು ಮಾಡೋಂಗಿಲ್ಲ. ಈಗ ನಂದು ಏನಕ್ಕೆ ಹೋಯ್ತು ಅಂತಂದರೆ, ಮೇಯ್ನ್ ನಾನು ಪ್ರೋಮೋಯಿಂದ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. 30 ಸೆಕೆಂಡ್ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನಾನು ಯಾವ ಥರ ಅಂದರೆ ಒಂದು ಪ್ರೋಮೋ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ ಇವತ್ತು ಏನಾಗುತ್ತೆ ಅಂತ ಬಿಗ್ ಬಾಸಲ್ಲಿ. ಅದು ಆಗಲ್ಲ ಅಂತ ನನಗೆ ಈಗಲೇ ಗೊತ್ತಾಗಿದೆ. ಇಷ್ಟೊಂದು ಜನ ಆಗ್ತಾಯಿದ್ರು, ಅವ್ರದ್ದು ಏನಾಗಿದೆಯೋ ನನಗೆ ಗೊತ್ತಿಲ್ಲ. ನಂದು ಮಾತ್ರ ಅಕೌಂಟ್ ಡಿಲೀಟ್ ಆಗಿದೆ. ನಂದು ಹತ್ತತ್ರ 390 ಸಬ್ಸ್ಕ್ರೈಬರ್ಸ್ ಇದ್ದರು. ಕಷ್ಟಪಟ್ಟು ಮಾಡಿದೆ ಗುರು, ಎಲ್ಲ ಹೊರಟೋಯ್ತು. ಹತ್ತತ್ರ ಒಂದು 8 ರಿಂದ 9 ತಿಂಗಳು ಕಷ್ಟಪಟ್ಟಿದ್ದೆ. ಡೈಲಿ ಹೆವಿ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೆ, ಎಲ್ಲ ಹೋಯ್ತು. ನನಗೆ ಸುಮ್ಮನೆ ಅಂತೂ ಕೂತ್ಕೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಮತ್ತೆ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಡೈಲಿ ಮಿನಿಮಮ್ ಅಂದರೂ 2-3 ವೀಡಿಯೋ ಹಾಕ್ತೀನಿ. ಮ್ಯಾಕ್ಸಿಮಮ್ಮು 5 to 6 ವೀಡಿಯೋಸ್ ಹಾಕ್ತೀನಿ. ಅದನ್ನ ನೋಡ್ಬಿಟ್ಟಾರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ನಂದು ಹಳೆ ಚಾನಲ್ಲು ಇನ್ನೇನು ಆಲ್ಮೋಸ್ಟ್ ಅಲ್ಲಿ 390 400 ಹತ್ತತ್ರ ಬಂದಿತ್ತು, ಎಲ್ಲ ಹೋಯ್ತು. ನಾನು ಹತ್ತತ್ರ ಒಂದು ಇದು ಸುಳ್ಳು ಹೇಳಲ್ಲ, ಒಂದು 300 ಮೇಲೆ ವೀಡಿಯೋಸ್ ಹಾಕಿದ್ದೆ. ಸೊ ನನಗೆ ಹತ್ತತ್ರ ಒಂದು 300 ವೀಡಿಯೋಗೆ 400 ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಂದ್ಕೊತೀನಿ. ನನ್ನ ವೀಡಿಯೋಸ್ ರೀಚ್ ತೊಗೊಳುತ್ತೆ ಅಂತ ಮಾಡ್ತಾ ಇರಲಿಲ್ಲ ನಾನು. ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ನನಗೆ ಯಾವ್ದಾದ್ರು ಒಂದು ವೀಡಿಯೋ ಕ್ಲಿಕ್ ಆಗುತ್ತೆ ಅನ್ನೋದು ನಂಬಿಕೆ. ಅದು ಬಿಗ್ ಬಾಸ್ ಒಂದು ವೀಡಿಯೋ 15,000 ಓಡ್ತು. ಅದಕ್ಕೆ ಹತ್ತತ್ರ ಒಂದು 50 ಕಮೆಂಟ್ಸ್ ಬಂದಿತ್ತು ಅಂದ್ಕೊತೀನಿ. ಆಮೇಲೆ ನನ್ನ ವೀಡಿಯೋಸ್ ಎಲ್ಲ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಗೊತ್ತಾಯ್ತು ಅಂತ ಅಂದ್ಕೊತೀನಿ ಅವರಿಗೆ.
ಅವಾಗ ಗೊತ್ತಾದ್ಮೇಲೆ ಕಂಟಿನ್ಯೂಸ್ ಆಗಿ 6 ಸ್ಟ್ರೈಕ್ ಬಂದಿದ್ದು. ನಂದು ಆ ವಿಡಿಯೋ ಓಡಿಲ್ಲ ಅಂದಿದ್ರೆ ಗೊತ್ತಾಗ್ತಿರ್ಲಿಲ್ಲ. ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಗೊತ್ತಾಗಿರಲ್ಲ, ಯಾವಾಗ ನಿಮ್ಮ ವಿಡಿಯೋ ಓಡುತ್ತೆ ಆವಾಗಲೇ ಅವ್ರಿಗೆ ಗೊತ್ತಾಗಿ ಕಾಪಿರೈಟ್ ಸ್ಟ್ರೈಕ್ ಕಳಿಸೋದು. ಯಾವುದಕ್ಕೂ ಕೇರ್ಫುಲ್ ಆಗಿರಿ, ನಂತರ ಹಾಳು ಮಾಡ್ಕೊಬಿಡ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ಎಷ್ಟು ಜನ ನೋಡ್ತಾರೋ ನನಗಂತೂ ಗೊತ್ತಿಲ್ಲ, ವಿಡಿಯೋ ಓಡುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಹೊಸ ಚಾನಲ್ ಆಗಿರೋದ್ರಿಂದ, ಆಮೇಲೆ ಎಷ್ಟು ಜನ ನೋಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಎಷ್ಟು ಜನ ನೋಡ್ತಿರೋ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬರು ನಂಗೆ ತುಂಬ ಸಪೋರ್ಟ್ ಆಗುತ್ತೆ ಮತ್ತೆ ವಿಡಿಯೋ ಮಾಡೋಕ್ಕೆ. ನಾನು ಆ್ಯಕ್ಚುಲಿ ಒಂದೊಂದು ನಿಮಿಷಕ್ಕೂ ನಾನು ಮನೇಲಿದ್ದಾಗ ಚೆಕ್ ಮಾಡಿ YT ಸ್ಟುಡಿಯೋನ ಚೆಕ್ ಮಾಡಿ ನೋಡ್ತಿದ್ದೆ ಎಷ್ಟು ಸಬ್ಸ್ ಆಗಿದ್ದಾರೆ ಅಂತ, ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಈಗ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು, ಬೇಜಾರಾಗುತ್ತೆ. ಆದರೆ ಏನು ಮಾಡೋಂಗಿಲ್ಲ, ಮತ್ತೆ ಮಾಡಲೇಬೇಕು. ನಾನು ಬಿಡೋ ಚಾನ್ಸಸ್ ಅಂತೂ ಇಲ್ಲ ಯೂಟ್ಯೂಬ್ನ. ಸೊ ಅದಕ್ಕೋಸ್ಕರ ಮತ್ತೆ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. 400 ಜನದಲ್ಲಿ ಅಟ್ಲೀಸ್ಟ್ 80 to 100 ಮೆಂಬರ್ಸ್ನ ನಾನು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬರ್ತೀರ ಅನ್ನೋ ಗ್ಯಾರಂಟಿ ಇದೆ ನನಗೆ ಅಂತ ಅನ್ಕೊತ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಇಷ್ಟೇ, ಈ ಏಂತಿಗೆ ಬೇರೆ ಬೇರೆ ಚಾನಲಲ್ಲಿ ವಿಡಿಯೋ ಆಗ್ತಾವನಲ್ಲ ಅನ್ನೋರಿಗೆ ಒಂದು ಗೊತ್ತಾಗಲಿ. ಆಮೇಲೆ ನಂತರ ಬೇರೆಯವರಿಗೆ ಯಾರಿಗೂ ಈ ಥರ ಅಕೌಂಟು ಈ ಥರ ಡಿಲೀಟ್ ಆಗೋದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಎಲ್ಲರೂ ಕಷ್ಟಪಟ್ಟಿರ್ತಾನೆ, ಬರೀ 400 ಜನಕ್ಕೆ ಏನಪ್ಪ ಇವನು ಹಿಂಗೆ ಮಾತಾಡ್ತಾವನೆ ಅಂತ ಹೇಳ್ಬೋದು ನೀವು. ನೀವು ನನ್ನ 400 ಜನ ಸಬ್ಸ್ಕ್ರೈಬರ್ಸ್ 390 ಸಬ್ಸ್ಕ್ರೈಬರ್ಸಿಗೆ ಹತ್ತತ್ರ ನಾನು 300+ ವೀಡಿಯೋಸ್ ಹಾಕಿದ್ದೀನಿ ಅಂತ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ನಾನು ನಂದು ಫೇಸ್ ತೋರಿಸ್ಕೊಂಡು ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಆಲ್ಮೋಸ್ಟ್ ಆಲು. ನಾನು ಯಾವುದು ಅದೇ ಬಿಗ್ ಬಾಸ್ದು ನಾನು ಈಗ ವೀಡಿಯೋ ತೋರಿಸ್ಬಿಟ್ಟು ಅದಾದಮೇಲೆ ನನಗೇನು ಅನ್ನಿಸುತ್ತೆ ಅದು ನಾನು ಹೇಳ್ತಿದ್ದೆ, ಅದಕ್ಕೂ ವೀಡಿಯೋ ಹೋಗಿದೆ. ಇದಾದಮೇಲೆ ನಾನು ಹೇಳೋದಿಷ್ಟೇ, ಯಾವುದೇ ಪ್ರೋಮೋ ಆಗಿರಲಿ ಏನೇ ಆಗಿರಲಿ ಯಾವುದು ತೊಗೊಂಡು ನಿಮ್ಮ ಚಾನಲಲ್ಲಿ ಹಾಕಕ್ಕೆ ಹೋಗಬೇಡಿ. ಈ ವಿಡಿಯೋ ಎಷ್ಟು ಜನ ನೋಡ್ತಾರೋ ನನಗಂತೂ ಗೊತ್ತಿಲ್ಲ, ನೋಡೋರಿಗೆ ಹೇಳ್ತಾ ಇದ್ದೀನಿ. ವಿಡಿಯೋ ತೊಗೊಂಡು ಬೇರೆಯವ್ರದ್ದು ಹಾಕಕ್ಕೆ ಹೋಗಬೇಡಿ. ಆಮೇಲೆ ಹಂಗೆ ಯೂಸ್ ಮಾಡಬೇಕು ಅಂತ ಅಂದರೆ ಅದು ಫೋಟೋಸ್ ಕ್ಲಿಪ್ ಹಾಕಿ ಅಷ್ಟೇ, ಇಲ್ಲ ಅಂದರೆ ನಂತರ ನಾನು ಏನೂ ಆಗಲ್ಲ ಅಂದ್ಕೊಂಡು ಮಾಡಿ ಈಗ ಚಾನಲ್ ಡಿಲೀಟ್ ಆಗಿದೆ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.